ಮ್ಯೂಸಿಕ್ ಇಂಡಸ್ಟ್ರಿ ಅಂತಂದ್ರೆ ಆ್ಯಕ್ಚುಲಿ ನಮ್ಮದು ಜಾನ ಭಕ್ತಿಗೀತೆನೇ ಮೇಯ್ನಾಗೆ ನಾನು ಇದನ್ನು ಮಾಡ್ಕೊಂಡ್ಬಂದಿದ್ದು. ಕರ್ನಾಟಕದಲ್ಲಿ ಒಂದು 200-250 ಮಠ, ದೇವಸ್ಥಾನ ಎಲ್ಲರದು ಆಡಿಯೋ ವಿಡಿಯೋ ಕಂಪ್ಲೀಟ್ ನಾವೇ ಮಾಡ್ಕೊಂಡ್ಬಂದಿರೋದು. ಆ ಪ್ರಾಕ್ಟೀಸಲ್ಲೇ ಇದ್ವಿ. ಪಿಕ್ಚರ್ ಮಾಡಿದ್ದೀನಿ, ಆಡಿಯೋ ಕಂಪ್ನಿ ಎಲ್ಲ ನಿಮ್ಗೆ ಗೊತ್ತು, ಎಲ್ಲ ಎಷ್ಟೆಷ್ಟು ಮಾಡಿದ್ದೀವಿ ಫಿಲಿಮ್ದಲ್ಲ ಅಂತ. ಸ್ಮಾಲ್ ಸ್ಕ್ರೀನ್ ಎಂಟ್ರಿ ಮಾಡಬೇಕು ಅಂತ ಭಾಳ ಆಸೆ ಇತ್ತು ನನಗೆ. ಸುಮಾರು ಟ್ರೈ ಮಾಡಿದೆ, ಇದಾಗಿರಲಿಲ್ಲ ಅದು. ಈಗ ಆ 250 ದೇವಸ್ಥಾನ ಮಠ ಏನು ಸೇವೆ ಮಾಡಿದ್ನೋ ಅದರ ಆಶೀರ್ವಾದದಿಂದ ನನಗೆ ಈ ಥರ ಡಿವೋಷನಲ್ ಸಬ್ಜೆಕ್ಟೇ ನನಗೆ ಫಸ್ಟ್ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಯಾವ ರೀತಿ ಆಲ್ರೆಡಿ ಅವ್ರು ಎಲ್ಲ ಸೀರೆ ಹೊಡೆದ್ಬಿಟ್ಟಿದ್ದಾರೆ, 6 ವರ್ಷದಿಂದ ಮಾಡ್ಕೊಂಬಂದು ಸಕ್ಸಸ್ ಮಾಡ್ಬಿಟ್ಟಿದ್ದಾರೆ. ಅದ್ರ ಮೇಲೆ ಏನು ಮಾಡಬೇಕು ಅನ್ನೋದು ಯೋಚನೆ ಮಾಡಬೇಕೀಗ. ಇಟ್ಸ್ ಆಲ್ರೆಡಿ 6 years ದೇ ಹ್ಯಾವ್ ಡನ್ ಇಟ್ ಇನ್ ಎ ವೆರಿ ಬಿಗ್ ಲೆವೆಲ್. ಸೊ ಈಗ ನಾನು ಏನು ಮಾಡ್ಬೋದು, ಅದನ್ನು ಯಾವ ರೀತಿ ಮಾಡ್ಬೋದು ಅದನ್ನೇ ಯೋಚನೆ ಮಾಡಿ ಮ್ಯೂಸಿಕಲ್ಲಾಗೆ ಮೇಯ್ನಾಗಿ ಇಟ್ಕೊಂಡು, ಆಮೇಲೆ ಎಲ್ಲೂ ಯಾವ ಇದ್ರಿಗೂ ಎಲ್ಲ ಬರೀ ಕರ್ನಾಟಕ ಅಲ್ಲ, ಇಂಡಿಯಾ ಅಲ್ಲ, ಆಲ್ ಓವರ್ ದಿ ವರ್ಲ್ಡ್ ವಿ ಆರ್ ಪ್ಲಾನಿಂಗ್ ಔಟ್ ಈ ಪ್ರಾಜೆಕ್ಟ್ನ ಮಾಡಬೇಕು ಅಂತ. ಟೆಂಪಲ್ ವಿಸಿಟ್ಸ್ ಆಗಲಿ, ಆಮೇಲೆ ಗುರುಗಳು ವಾಸ್ತು ಪ್ರಕಾರ ನಾನು ಎಷ್ಟೋ ಮಾಡಿದ್ದೀನಿ. ಈಸ್ ವೆರಿ ಮಚ್, ನಾವು ಅವ್ರ ಮುಂದೆ ಹೊಗಳೋದಲ್ಲ, ಹೋಗ್ತಾ ಹೋಗ್ತಾ ಜನಕ್ಕೆ ಗೊತ್ತಾಗುತ್ತೆ ಏನು ಅನ್ನೋದು. ಅವ್ರನ್ನ ಕರ್ಕೊಂಡು ಎಲ್ಲ ಕಡೆ ಇದು ಮಾಡೋಣ ಅಂತ ಒಂದು ಇದಿಟ್ಕೊಂಡು, ಇದರಲ್ಲಿ ಏನು ಬರುತ್ತೋ ಏನು ಹೋಗುತ್ತೋ ನೋಡ್ತಿಲ್ಲ. ಏನು ಬಂದ ಆಶೀರ್ವಾದ ಅಂತೂ ದೇವರಂತೂ ಬಂದೇ ಬರುತ್ತೆ. ನಾವು ಮಾಡ್ತಿರೋದು ಒಂದು ದೈವ ಪ್ರಾಜೆಕ್ಟ್. ಅದು ಆಶೀರ್ವಾದ ಬಂದರೆ ಎಷ್ಟು ಅದಕ್ಕೆ ವ್ಯಾಲ್ಯೂ ಇರೋದಿಲ್ಲ. ಪ್ರಾಫಿಟ್ ಇಷ್ಟು ದುಡಿತೀವಿ ಅಂತ ಗೊತ್ತಾಗುತ್ತೆ, ಬಟ್ ಆಶೀರ್ವಾದ ಗೊತ್ತಾಗುತ್ತೆ ಯಾಕನ ಏನು ಬರ್ತಿರೋದು ಆ ದೇವರಿಗೆ ಗೊತ್ತಿರುತ್ತೆ. ಸೊ ಇದಿಟ್ಕೊಂಡು ವಿ ಹ್ಯಾವ್ ಪ್ಲ್ಯಾನ್ಡ್ ಆ್ಯಂಡ್ ವಿ ಆರ್ ಡೂಯಿಂಗ್ ದಿಸ್ ಪ್ರಾಜೆಕ್ಟ್, ನಾಟ್ ಫಾರ್ ಎನಿ ಕಮರ್ಷಿಯಲ್ ಆರ್ ಎನಿಥಿಂಗ್ ಲೈಕ್ ದಟ್. ವಿ ವಾಂಟ್ ಟು ಟೇಕ್ ಇಟ್ ಟು another level with all the thing, and we need your support and everything. ಮ್ಯಾನೇಜ್ ಮಾಡಿ ನಾನೇ ಫಸ್ಟ್ ಹೇಳ್ದಲ್ಲ, ನಾವು ಮಾಡ್ತಿರೋದು ದೇವ್ರ ಕಾರ್ಯಕ್ರಮ, ದೇವರೇ ಕೊಡ್ತಾರೆ, ನಾನೇನು ಕೇಳೋದು ಬೇಕಾಗಿಲ್ಲ. ಕಂಟೆಂಟ್ ಚೆನ್ನಾಗಿದ್ದರೆ 100% ವರ್ಕೌಟ್ ಆಗೇ ಆಗುತ್ತೆ. ಅದು ಯಾವ ರೀತಿ ಆಗುತ್ತೋ, ಬಟ್ ಅದನ್ನ ನಾನು ತಲೆ ಇದು ಮಾಡ್ಕೊಂಡ ವಿ ವಿಲ್ ಡೂ ಇಟ್ ಇನ್ ಅ ಡಿಫ್ರೆಂಟ್ ಲೆವೆಲ್. ಅಲ್ಲ, ಎಲ್ಲೆಲ್ಲಿ ನಮ್ಮ ಕಾಲ್ಸ್ ಬರ್ತೋ, ಎಲ್ಲೆಲ್ಲಿ ಇದು ಬರ್ತೋ, ವಿಲ್ ಡೆಫಿನೆಟ್ಲಿ ಇಂಟ್ರಾಕ್ಟ್ ವಿತ್ ದೆಮ್ ಆ್ಯಂಡ್ ವಿಲ್ ಗೋ. ಆ ಲೆವೆಲ್ಗೆ ಹೋಗ್ತೀವಿ. ಅದನ್ನು ಕರ್ನಾಟಕ ಮಾಡಿಬಿಟ್ಟಿದಾರೆಲ್ಲ, ನಾವು ಅದ್ರ ಮೇಲೆ ಮಾಡ್ಬೇಕು. ಇವಾಗ ಸೌತ್ ಇಂಡಿಯಾ ಆಲ್ ಓವರ್ ದ ವರ್ಲ್ಡ್ ಪ್ಲಾನ್ ಮಾಡ್ತಾ ಇದೀವಿ. ಈಗ ಒಂದು ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇದೀವಿ. ಈಗ ಪ್ಲಾನ್ ಮಾಡ್ಕೊಂತೀವಿ. ಈಗ 20 ಶೂಟಿಂಗ್ ಪ್ಲಾನ್ ಮಾಡ್ಕೊಂಡು 10 days ಇದಕ್ಕೋಸ್ಕರ ಇಟ್ಕೊಂತೀವಿ. ಮಂತ್ಲಿ 10 days ವಿಲ್ ಕೀಪ್ ಓನ್ಲಿ ಫಾರ್ ಗೋಯಿಂಗ್ ಫಾರ್ ಆಲ್ ಪ್ಲೇಸಸ್ ವಿಸಿಟ್ಸ್. ಆ 10 days ಅಲ್ಲಿ ವೇರ್ ವಿ ಕ್ಯಾನ್ ಗೋ ಅಂಡ್ ಕಮ್ ವಿಲ್ ಪ್ಲಾನ್ ಔಟ್. ಅವ್ರು 100% ಮಾಡ್ತೀವಿ ಅದನ್ನ. ಅದರ ಟೆಲಿಕಾಸ್ಟ್ಗೆ ಅವ್ರಿಗೂ ಇದಾಗುತ್ತಲ್ವ, ಅದನ್ನೇ ಮಾಡೋದು ನಾವು. ಇಲ್ಲ ನಥಿಂಗ್. ನಾವು ಅವ್ರ ಕಡೆಯಿಂದ ನಾವೇ ಹೋಗಿ ಬರ್ತೀವಿ. ಅವ್ರ ಕಡೆಯಿಂದ ಏನು ಎಕ್ಸ್ಪೆಕ್ಟ್ ಮಾಡೋದು ತಗೊಳ್ಳೋಲ್ಲ ನಾವು. ಸರ್, ಈ ಮ್ಯೂಸಿಕ್ ಇಲ್ದಂಗೆ ಏನೂ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕು ಅಂದರೆ. ಕರೆಕ್ಟಾ? ಅವರು ವಾಸ್ತು ಹೇಳ್ಬೇಕಾದ್ರೂ ಒಂದು ಮ್ಯೂಸಿಕ್ ಇದ್ರೇ ಅದಕ್ಕೆ. ಸೊ ಏನಿದ್ರು ಮ್ಯೂಸಿಕ್ಕಿಂದನೇ ತೊಗೊಂಡೋಗ್ತೀವಿ. ದಟ್ ಈಸ್ ಮೈ ಸ್ಟ್ರೆಂತ್, ಅವರ್ ಸ್ಟ್ರೆಂತ್ ಫ್ರಮ್ ದ ಕಂಪನಿ. ಮ್ಯೂಸಿಕಲ್ಲಾಗಿ ಪ್ರೆಸೆಂಟ್ ಮಾಡಬೇಕು ಅಂತಲೇ ನಾವು ಮಾಡಿರೋದು. ಅದಕ್ಕಾಗಿ ಒಂದು ವಾಟ್ಸಪ್ ನಂಬರ್ ಇದೆ, ಜೊತೆಗೆ ಇಮೇಲ್ ಮುಖೇನ ಕೂಡ ಅವರು ಬರೆದು ಕಳಿಸ್ಬೋದು ಮೆಸೇಜ್ ಅನ್ನ. ಅದನ್ನ ವಿಲ್ ಪ್ಲಾನ್ ಔಟ್ ಡಿಪ್ ಮಾಡಿ ಏನೋ ಪ್ಲಾನ್ ಮಾಡ್ತೀವಿ. ಹೌ ಮಚ್ ವಿ ಕ್ಯಾನ್ ಅಲೋಕೇಟ್ ಇನ್ ಅ ಮಂತ್, ಅಷ್ಟಕ್ಕೆ ನಾವು ಸೆಲೆಕ್ಟ್ ಮಾಡ್ಕೊಂಡು ಈಗ ಹೋಗಿ ಬರ್ತೀವಿ. ಎಲ್ಲರಿಗೂ ಹೋಗ್ತೀವಿ ಗುರುಗಳೇ. ಗುಡಿಸ್ಲು ಕಳೆದ್ರು ಹೋಗಿ ಬರ್ತೀವಿ. ನಾವು ಹೋಗಿ ಬಂದಿದ್ದೀವಿ, ನಾವು ತೋರಿಸಿದ್ದೀವಿ ಯಾಕಂದ್ರೆ ನಾವು ಇದಾಯ್ತು ಅಂತ. ಯಾರು ಕರೆದ್ರೂ ಹೋಗ್ತೀವಿ. ವಿಲ್ ಆ ಥರ ಸ್ಪಂದಿಸ್ತೀವಿ ನಾವು, ಇರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್, ಕ್ರೀಡ್, ಎನಿಥಿಂಗ್ ಯಾವುದಿಲ್ಲ. ಬಡವರು ಇವರು ಶ್ರೀಮಂತರು ಆ ಥರ ಏನಿಲ್ಲ. ಯಾರು ಕರೆದ್ರೂ ಅವ್ರಿಗೆ ಹೋಗಿ ಬರ್ತೀವಿ ನಾವು. ನಿಮ್ಮ ಮನೆಗೆ ಬರ್ಬೇಕು ಹೇಳಿ ಬರ್ತೀವಿ. ಅಲ್ಲ ಹೇಳಿದ್ದು ಸರ್, ನಂಬರ್ ಕೊಡ್ತೀನಿ, ಖಂಡಿತವಾಗ್ಲೂ ಮೆಸೇಜ್ ಹಾಕಿ ಗುರುಗಳೇ, ಬರ್ತೀವಿ. ಸಿನಿಮಾ ಪಾಡಕ್ಕೆ ಸಿನಿಮಾ ಹೋಗ್ತಾ ಇರುತ್ತೆ ಬಸ್. ಅದು ರೆಡಿ ಇದೆ. ಅದು ಟೈಮ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ. ಇವಾಗ ಟೈಮ್ ಬಂದಿದೆ. ಈಗ ಗುರುಗಳು ಬಂದಿದಾರ, ಇವ್ರ ಆಶೀರ್ವಾದ ಇವು ಸ್ಟಾರ್ಟ್ ಆಗುತ್ತೆ. ಈಗ ಡೆಫಿನೆಟ್ ಆಗಿ ಅಲ್ಲಿ ಹೇಳಿದ್ದಾರೆ, ಮಾಡ್ತಾ ಇದೀವಿ ಅದನ್ನ. ಕರೆಕ್ಟ್. ಅವ್ರದ್ದು ಯೂಟ್ಯೂಬ್ ಚಾನಲ್ ನಾವೇ ಮೇಂಟೈನ್ ಮಾಡ್ತಾ ಇದ್ದಿತ್ತು. ಸೊ ಅದರಿಂದ ಒಂದು ಇದಿತ್ತು, ರ್ಯಾಪೋ ಇತ್ತು. ಅವರು ಚಾನಲ್ ಅವರು ನೋಡಿ ದೇ ಡಿಸೈಡೆಡ್ ಅಂತಂದಾಗ ವಿ ಟೀಮ್ಡ್ ಅಪ್ ದಿ ಕಂಪನಿ. ಯಾವುದು
ಒಂದು 15-20 ಇದೆ. ಸಿನಿಮಾ ಬರುತ್ತೆ ಬಸ್, ಅದೇ ಯಾವಾಗ ಇವಾಗ ಶುಭ ಸಂದರ್ಭ ಜಗ್ಗಿ ಸರ್, ಇದು ಸ್ಟಾರ್ ಸುವರ್ಣ ವಾಹಿನಿಯ ಕಾರ್ಯಕ್ರಮ ಆಗಿರೋದ್ರಿಂದ ಅದಕ್ಕೆ ಅಂತಾನೆ ಬೇರೆ ಪ್ರೆಸ್ ಮೀಟ್ ಮಾಡಲಿದ್ದಾರೆ. ಅಲ್ಲಲ್ಲಿ ಇದೆ, ಇವ್ರ ಆಶೀರ್ವಾದ ಮಾಡ್ತಾರೆ, 100% ಒಳ್ಳೇದಾಗುತ್ತೆ. ಅದಕ್ಕೋಸ್ಕರ ಈ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋದು. ನಾನು ಭಕ್ತಿ, ಆಧ್ಯಾತ್ಮ, ದೇವರು, ಧರ್ಮ, ಆರೋಗ್ಯ, ಜ್ಯೋತಿಷ್ಯ ವಿಜ್ಞಾನ ಈ ಎಲ್ಲನೂ ಒಳಗೊಂಡಂತೆ ಇರುವಂಥ ಕಾರ್ಯಕ್ರಮ ನಮ್ಮ ಸುವರ್ಣ ಸಂಕಲ್ಪ ಅಮೃತಗಳಿಗೆ. ಇದರಲ್ಲಿ ವಿಶೇಷ ಏನು ಅಂದರೆ, ನಾವು ಪಬ್ಲಿಕ್ಗೆ, ಸಾರ್ವಜನಿಕರಿಗೆ ಸ್ಪಂದಿಸ್ತೀವಿ. ಈಗ ಗೊತ್ತಿದೆ, ಜ್ಯೋತಿಷ್ಯ ಒಂದು ಬಿಸ್ನೆಸ್ ಅನ್ನೋ ರೀತಿಯಲ್ಲಿ ಎಲ್ಲ ಕಡೆ ಆಗ್ತಾ ಇದೆ. ಬಟ್ ನಾವು ಆ ಥರ ಅಲ್ಲ, ಎಲ್ಲ ವರ್ಗದ ಜನಕ್ಕೆ ನಾವು ಸ್ಪಂದಿಸುವಂಥ ಕೆಲಸವನ್ನು ಈ ಕಾರ್ಯಕ್ರಮದ ಮುಖಾಂತರ ಮಾಡ್ತೀವಿ. ಅದು ವಿಶೇಷವಾಗಿ ಇರುವಂಥದ್ದು. ಮತ್ತು ವಿಶೇಷವಾಗಿ ನಾವು ದೇಗುಲ ದರ್ಶನ ನಮ್ಮ ಕಾರ್ಯಕ್ರಮದಲ್ಲಿ ವಿಶೇಷವಾಗಿರುತ್ತೆ. ದೇಗುಲ ದರ್ಶನ ಅಂದರೆ ಇಡೀ ದೇಶದ ಹಲವಾರು ಕಡೆ ಈಗಾಗಲೇ ಹೋಗಿ ಬಂದಿದೆ ವಾಹಿನಿಯವರ ಸಹಕಾರದಿಂದ ನಾವು ಇದನ್ನು ವಿಭಿನ್ನವಾಗಿ ವಿಶೇಷವಾಗಿ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೇವೆ. ನಮ್ಮ ಪ್ರೊಡಕ್ಷನ್ ಸೈಡಿಂದ ಒಂದು 15 ಎಪಿಸೋಡ್ ನಾವು ರೆಡಿ ಇದ್ದೀವಿ ಈಗ. ಹೌದು, ದೇಗುಲ ದರ್ಶನದ ಜೊತೆಲಿ ಯೋಗ, ಪ್ರಾಣಾಯಾಮ, ಸಂಜೀವಿನಿ ಸಂಕಲ್ಪ ಅಂತ ಇದೆ. ಸಂಜೀವಿನಿ ಸಂಕಲ್ಪದಲ್ಲಿ ಮನೆ ಮದ್ದು, ಆಯುರ್ವೇದ ಈ ಥರದ್ದು ಆಗಿರುತ್ತೆ. ಈ ಥರದ ಬೇರೆ ಬೇರೆ ಇನ್ನೂ ಹೊಸದು ಇನ್ಕ್ಲೂಡ್ ಆಗ್ತಾ ಹೋಗ್ತಾ ಇರುತ್ತೆ ಮುಂದೆ. ಸ್ಲಾಟು ಬೆಳಗ್ಗೆ 7:30 9 ಗಂಟೆ. ಹೌದು, ಜ್ಯೋತಿಷ್ಯದ ಜೊತೆಲಿ ಜನರ ಆರೋಗ್ಯ ಕೂಡ ಇಂಪಾರ್ಟೆಂಟ್. ನಮಗೆ ಜನಕ್ಕೆ ಸುಲಭವಾದ ಮನೆಮದ್ದುಗಳು, ಆಯುರ್ವೇದ ಈ ಥರದ್ದೆಲ್ಲವೂ ಜನಕ್ಕೆ ಉಪಯೋಗ ಆಗೋಂಥ ಮಾಹಿತಿ ಇರುತ್ತೆ. ಜೊತೆಗೆ ಭಗವದ್ಗೀತೆ, ರಾಮಾಯಣ, ಪುರಾಣ ಅದರ ವಿಶ್ಲೇಷಣೆಗಳು, ವಿವರಗಳು ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ. ನಮಗೆ ಮಹಾಭಾರತದ ಪಾತ್ರ ಪರಿಚಯ ಈಗಾಗಲೇ ಮಾಡಿದ್ದಾರೆ ಚಾನಲಲ್ಲಿ. ಸೊ ಅದನ್ನು ಕೂಡ ನಾವು ಇನ್ನು ನೆಕ್ಸ್ಟ್ ಬೇರೆ ಬೇರೆ ಪುರಾಣಗಳ ಪಾತ್ರಗಳ ಪರಿಚಯ, ಸಪ್ತ ಋಷಿಗಳಿರಬಹುದು ಅಥವಾ ಬೇರೆ ಬೇರೆ ಪುರಾಣದ ಪಾತ್ರಗಳನ್ನು ಅದರ ಮೂಲದಿಂದ ಪರಿಚಯ ಮಾಡಿಕೊಳ್ಳೋದು, ಆ ಥರದ ವಿಶೇಷವಾದ ಕಾರ್ಯಕ್ರಮಗಳು ಇದರಲ್ಲಿ ಇನ್ಕ್ಲೂಡ್ ಆಗ್ತಾ ಇರುತ್ತೆ. ಹೊಸ ಐಡಿಯಾಸ್ ಬಂದಂಗೆ ಹೊಸದು ನಮಗೆ ಚಾನೆಲ್ ಕಡೆಯಿಂದ ಒಂದಷ್ಟು ಸಹಕಾರ ಸಿಗುತ್ತೆ. ಅವರೊಂದಷ್ಟು ಐಡಿಯಾಗಳನ್ನ ಇನ್ಪುಟ್ ಮಾಡ್ತಾರೆ, ನಮ್ಗೇನೋ ಐಡಿಯಾ ಬರುತ್ತೆ, ನಾವು ಚಾನೆಲ್ಗೆ ಹೇಳ್ತೀವಿ, ಅವ್ರು ಅದನ್ನ ಓಕೆ ಚೆನ್ನಾಗಿದೆ ಅಂದರೆ ಅವರು ಅಪ್ರೂವ್ ಮಾಡ್ತಾರೆ. ಸೊ ಆ ಥರ ಒಂದು ಟೀಮ್ ವರ್ಕು ಚಾನಲ್ ಮತ್ತು ನಮ್ಮ ಪ್ರೊಡಕ್ಷನ್ ಕಡೆಯಿಂದ ಎರಡೂ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ವಿಶೇಷವಾಗಿ ರೂಪಿಸ್ತೇವೆ. ಇಲ್ಲ, ಸೆಟ್ ಹಾಕಿದೆ.